ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ ಸೋನಂ ವಾಂಗ್ಚುಕ್. ನಿರಂತರವಾಗಿ ನಿರಶನದಲ್ಲಿ ಇದ್ರು. ಸರ್ಕಾರದಿಂದ ಅಶ್ಯೂರೆನ್ಸ್ ಸಿಕ್ಕ ಬೆನ್ನಲ್ಲೇ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತಾ ಇರೋದಾಗಿ ಹೇಳಿದ್ರು. ಮಧ್ಯರಾತ್ರಿ ನರೇಂದ್ರ ಮೋದಿ ಅವರು ಮೆಸೇಜ್ ಕೊಟ್ಟರು ವಿಡಿಯೋ ಮೂಲಕ. ಅದಾದ ಬಳಿಕ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಎಲ್ಲರೂ ಕೂಡ ಹೋಗಿ ಅವರನ್ನು ಭೇಟಿಯಾದರು ಆಸ್ಪತ್ರೆಯಲ್ಲಿ. ಭೇಟಿ ವೇಳೆ ಜ್ಯೂಸ್ ಕುಡಿಸೋದ್ರ ಮೂಲಕ ಸೋನಂ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಕೊನೆ ಅಡಲಾಯಿತು. ಕೊನೆಗೂ ಉಪವಾಸವನ್ನು ಕೈ ಬಿಡ್ತಿರೋದಾಗಿ ಅವರೇ ಘೋಷಿಸಿದ್ದಾರೆ. ಯಾಕಂದರೆ ಅವ್ರು ಹೇಳೋ ಪ್ರಕಾರ ರಿಟರ್ನ್ ಅಶ್ಯೂರೆನ್ಸ್ ಸಿಕ್ಕಿದೆ, ಡಿಮ್ಯಾಂಡ್ಗೆಲ್ಲ ನಾವು ಚರ್ಚೆ ಮಾಡ್ತೀವಿ, ನೆಗೋಸಿಯೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಅಶ್ಯೂರೆನ್ಸ್ನ ಭಾಗ ಅಂತೆ. Or not to register government side, government is positive on not registering cases against those protesting peacefully at Jantar Mantar in Delhi and those participating in the march to the parliament on July 20, 2026. The government has already assured threadbare discussions to find solutions to paper leaks and educational reforms for exams in the parliament. Besides, the government is also positively considering suitable compensations for the suicide victims of recent NEET paper leaks. Towards the youth who were peacefully protesting, both the ruling party and MPs from the opposition have assured me that their discussions will happen on the floor of the parliament. Lapses, and that we'll all make sure that such things never happen. And with these assurances, I'm touched and grateful to the government, and I want to appeal to the protesting students to maintain utmost peace. To express their feelings is a legitimate thing, but I do not approve violence of any kind. ಸೊ ರಿಟರ್ನ್ ಅಶ್ಯೂರೆನ್ಸ್ ಅನ್ನು ಅವರು ಓದಿ ಹೇಳಿದ್ದನ್ನು ಗಮನಿಸಿದ್ರಿ. ಈ ಅಶ್ಯೂರೆನ್ಸ್ ಸಿಕ್ಕ ಬಳಿಕ ಸೋನಂ ವಾಂಗ್ಚುಕ್ ಅವರು ಆಯಿತು ತನ್ನ ಉಪವಾಸವನ್ನು ಅಂತ್ಯಗೊಳಿಸೋದಾಗಿ ಅವರು ತಿಳಿಸಿದ್ರು. ಆಮೇಲೆ ನಿಮಗೆ ನೆನಪಿರಲಿ, CJP ಅಭಿಜಿತ್ ದೀಪ್ಗೆ ಸಲುವಾಗಿ ಇಷ್ಟು ದೊಡ್ಡ ಆಂದೋಲನ ಆಗಿಲ್ಲ. ಸೋನಂ ಅಖಾಡಕ್ಕೆ ಧುಮುಕಿದ ಮೇಲೆ ಆಗಿದ್ದು. ಹಿ ವಾಸ್ ದ ಫೇಸ್ ಆಫ್ ದ ಮೊಮೆಂಟಮ್. ಈಗ ಅವರೇ ಹಿಂದಕ್ಕೆ ಸರಿತಾ ಇದ್ದಾರೆ. ಸೊ ಏನಾಗುತ್ತೆ ನೋಡೋಣ.